ಲೇ ಹುಡ್ಗ ಶಿವು, ಆಯ್ತನೋ ಅಡ್ಗೆ ಅಲ್ಲೋ? ಏನ್ ಮಾಡ್ತಿದ್ಯೋ? ಮನೆಯಿಂದ ಆಚಿಕೆ ಬರ್ಲಿಲ್ವಲ್ಲ ಇನ್ನು ಇಷ್ಟೊತ್ತಾದ್ರು? ಅಯ್ಯೋ ಗೌಡ್ರೆ, ಒಬ್ನೇ ಹುಡುಗ ಮಾಡದವನು. ಎಲ್ಲ ಮಾಡದ್ ಬೇಡ, ಇರಿ ಗೌಡ್ರೆ ನೋಡೋಣ ಏನೇನ್ ಮಾಡ್ತಿದಾನಂತ ಹೇಳಿ. ವಾಸನೆ ನೋಡಿದ್ರೆ ಒಳ್ಳೆ ಘಮ ಘಮ ಅಂತೈತಿ, ಇಲ್ಲಿವರೆಗೂ ಒಗ್ಗರಣೆ ವಾಸನೆ ಬರ್ತೈತಿ. ಏನ್ ಮಟನ್ ಫ್ರೈ ಮಾಡ್ಯಾನೋ ಏನ್ ಮಾಡ್ಯಾನ ಅಂತ ಗೊತ್ತಾಗ್ತಿಲ್ವಲ್ಲ ಈ ಹುಡ್ಗ. ಅಜಯ್ ಬರೋಜ, ನಿನಗೇನಾರ ಗೊತ್ತಾಗ್ತೀನ ಅಜಯಜ? ಏಯ್ ಶೀನಪ್ಪ, ನನಗೆ ಎಣ್ಣೆ ಕುಡ್ದಾನೆ ಈ ವಜ್ಜ ಅಂತ ಹೇಳಿ ಕಿಂಡಲ್ ಮಾಡ್ತೀಯೇನೋ? ಎಣ್ಣೆ ಕುಡಿದ್ರೆ ವಾಸನೆ ಬರುತ್ತೋ ಇಲ್ವಾ ಅಂತ ಹೇಳಿ ಗೌಡ್ರ ಮುಂದೆ ನೀನ್ ಕಿಂಡಲ್ ಮಾಡ್ತಿದ್ಯಲ್ಲ. ನನಗೇನು ವಾಸನೆ ಗೊತ್ತಾಗ್ತಿಲ್ಲ ಅಂದ್ಕೊಂಡಿದ್ಯೇನೋ? ಘಮ ಘಮ ಅಂತೈತೆ ಕಣೋ ಹಂಗೆಯೋ. ಏನು ಒಗ್ಗರಣೆ ಹಾಕ್ಯಾನ ನೋಡು ಆ ಹುಡ್ಗ ಶಿವು, ಏನ್ ಘಮ್ ಘಮ್ ಅಂತೈತಲ್ಲ. ಏನ್ ಮಾಡ್ಯಾನಂತ ಗೊತ್ತಿಲ್ವಲ್ಲ, ಇದಕ್ಕೆ ಬಾಯಲ್ಲಿ ನೀರು ಬರ್ತೈತಿ. ಇನ್ ತಿಂತಾ ಇದ್ರೆ ಏನ್ ರುಚಿ ರುಚಿಯಾಗಿರುತ್ತೋ ಏನೋ. ಏನ್ ಮಾಡ್ಯಾನಂತ ಗೊತ್ತಾಗ್ತಿಲ್ಲ. ಲೇ ಶೀನಪ್ಪ, ಕೂಗೋ ಆ ಹುಡುಗನ್ನ. ಎಷ್ಟೊತ್ತಿಂದ ಕಾಯ್ಕೊಂಡ್ ಕೂತ್ಕೊಂಡ, ಕೂಗೋ ಒಂಚೂರು. ಹೊಟ್ಟೆ ಬೇರೆ ಸಿಕ್ತಿತೆ, ಏನಾರ ಒಂಚೂರು ತಿನ್ನನಂತೆ, ಕೂಗೋ. ಏನ್ ಮಾಡ್ಯಾನೆ? ಅಜೋ ಬೋರಾಜ, ಆ ಮರದಂಡಿಗೆ ಯಾಕೆ ನಿಂತೇವಜ? ತೆಂಗಿನ ಮರದಂಡಿಲಿ ಸೋಗೆ ಗರಿನ ಇಲ್ಲ ತೆಂಗಿನಕಾಯಿ ಏನಾರ ಬಿದ್ದು ಹೋಗಿದೆ ಬಾರ ಜೊತೆಗಿ. ಹೋಗ್ತೀಯ ಅದ್ರ ಬಡ್ಡಲ್ಲಿ ನಿಂತ್ಕಂತೀಯ ಯಾವಾಗ್ಲೂ. ಅದ್ ಎಲ್ಲಿ ನಿಂತಿದ್ದೀನಿ ಅನ್ನೋ ಜ್ಞಾನ ಬೈಲ ಏನಿಲ್ಲ ನಿಂಗೆ. ಏನಾರ ಬಿದ್ರೆ ಏನ್ ಮಾಡ್ತೀಯ? ಆಮೇಲೆ ಗೌಡ್ರ ತಲೆ ಮೇಲೆ ಬರೋಕ್ ಅದುವೆ ಬಾಯ್ ತಾಗಿ. ನೋಡಿದ್ರೆ ಗೌಡ್ರಿ, ಈ ಶೀನಪ್ಪನ ಎಷ್ಟ್ ಕಿಂಡಲ್ ಮಾಡ್ತಾನೆ ನನಗಂತ ಹೇಳಿ. ನೋಡ್ರಿ, ನಿಮ್ ಮುಂದೆನೆ ಎಷ್ಟು ರೇಗಿಸಿದಾನೆ ಅಂತ ಹೇಳಿ ನೋಡಿ. ನಾನು ಇವನ್ ವಯಸ್ಸೇನು ನನ್ನ ವಯಸ್ಸೇನು ಗೌಡ್ರಿ? ನನಗ್ ಈ ವಯಸ್ಸಲ್ಲಿ ಈ ತರ ರೇಗಿಸ್ತಾರಲ್ಲ ಇವರು. ಏನ್ ಮಾಡ್ಬೇಕು ಈ ಹುಡುಗರ್ನ? ಅಜೋ ಬರಜ, ಬಾಯಿ ಮುಚ್ಕೊಂಡ್ ನಿಂತ್ಕೊಳ್ಳಜ. ಅವ್ರು ಕಿಂಡಲ್ ಮಾಡ್ತಾರೆ ಅಂದ್ರೆ ನೀನ್ ಅವ್ರ ಜೊತೆ ಬರೋ ನೀನಂತಾನು. ನೀನು ದೊಡ್ಡ ದೊಡ್ಡ ಸವಾಸ ನಿನ್ ವಯಸ್ಸ ತಕ್ಕನಾಗ ಅಂತಾರ ಸವಾಸ ಮಾಡ್ಕೊಂಡಿರ್ಬೇಕಪ್ಪ. ಅದು ಬಿಟ್ಟು ಇಂಥ ವಯಸ್ಸು ಹುಡುಗರು ಸವಾಸಕ್ ಬಂದ್ರೆ ಸುಮ್ ಬಿಟ್ಟಾರ ಅವರು. ಸಿನಪ್ಪ, ಹೋಗೋ ಆ ಹುಡುಗನ್ ಏನ್ ಮಾಡ್ದ ಅಂತ ಒಂಚೂರು ಹೋಗೋ. ಒಂಚೂರು ತಿಂದು ಬಿಟ್ಟತ್ತಾಗ ಹೋಗೋಣ. ಮಳೆ ಸೊನೆ ಬೇರೆ ಹಿಡ್ಕೊಂಡಂಗ್ ಕಾಣ್ತೈತಿ. ನೋಗಿ ಎತ್ತಾಗಿ ಮಳೆ ಗಿಳೆ ಹಿಂಗೆ ಹಿಡ್ಕೊಂಡಿರ್ತಾಗ ದೇವ್ರ ದಯಿಂದ ರಾಗಿ ಗೀಗಿ ಆದ್ರೂ ಬಿತ್ತಿರಾಗುತ್ತೆ ಕಣೋ. ಇನ್ನೇನ್ ಮಾಡೋಣ, ಆಳುಗಳಿಗೆ ಹೇಳ್ಕೊಂಡು ರಾಗಿ ಆದ್ರೂ ಹಾಕ್ಬೇಕು ಕಣೋ ಸೀನಪ್ಪತ್ತಾಗಿ. ಹಿಂಗೆ ಬಿಡ್ಕೊಂಡ್ ಕೂತ್ಕೊಂಡ್ರೆ ಆಗಲ್ಲ, ಒಳಗಳೆಲ್ಲ ಪಾಲ್ ಬಿಡಕಾತ್ತೇನೋ. ಹ್ಞೂ ಗೌಡ್ರೆ, ಹೆಂಗ ಒಂಚೂರು ಸ್ವಾನೆ ಹಿಡ್ಕೊಂಡಂಗ್ ಕಾಣ್ತೈತೆ. ಹಿಂಗೆ ಅತ್ತಾಗ ಸ್ವಾನೆ ಹಿಡ್ಕೊಂಡು ಒಂಚೂರು ಬಿಟ್ರತ್ತಾಗ ಹೊಲ್ಗಳೆಲ್ಲ ಅತ್ತಾಗ ಬಿತ್ತಿರ ಆಗುತ್ತಾಳೆ. ಇನ್ನೇನ್ ಮಾಡಕ್ ಆಗತ್ತತ್ತಾಗಿ ನೋಡೋಣ, ಭಗವಂತ ನೀತಿ ಹೆಂಗಾಗತ್ತೆ ಅಂತ ಹೇಳಿ. ಇವತ್ತು ಒಂಚೂರು ಪರವಾಗಿಲ್ಲ, ಹಿಂಗ್ ಬಂದ್ ಸ್ವಾನೆ ಹೋಗ್ತೈತಿ. ನೋಡಂತಾಳಿ ಏನ್ ಮಾಡತ್ತ ಏನ್ ಆತ್ತಾಗಿ. ಲೇ ಹುಡ್ಗ ಶಿವು, ಶಿವು ಏನ್ ಮಾಡ್ತಿದ್ಯೋ? ಇಷ್ಟೊತ್ತಾರು ಗೌಡ್ರು ಕೂಗಿ ಎಷ್ಟೊತ್ತಾಯ್ತು? ಬಾರೋ, ಏನ್ ಮಾಡಿದ್ಯೋ? ಗೌಡ್ರೆ, ಸೀನಪ್ಪಣ್ಣ ಆಯ್ತು ಬನ್ನಿ. ಮಟನ್ ಫ್ರೈ ಮಾಡ್ಬಿಟ್ಟು ಒಂಚೂರು ಅನ್ನ ಮಾಡ್ತಿದ್ದೆ ಕಣ್ಸೀನಪ್ಪಣ್ಣ. ಮಟನ್ ಫ್ರೈ ಜೊತೆ ಒಂಚೂರು ಅನ್ನ ತಿಂದ್ರೆ ಸರಿ ಆಗ್ತಲ್ವ? ನೆಂಚಿಗೆ ಗತ್ತಾಗಿ ಮಟನ್ ಫ್ರೈ ಇದ್ರೆ ಚಂದ ಅಂತ ಹೇಳಿ ಮಟನ್ ಫ್ರೈ ಮಾಡ್ದೆ ಕಣ್ಸೀನಪ್ಪಣ್ಣ. ಏನ್ ಸಾಂಬಾರ್ ಗಿಂಬಾರ್ ಮಾಡ್ಬೇಕಿತ್ತ ಹೆಂಗೆ? ಲೇ ಹುಡ್ಗ ಶಿವು, ಎಂತದ ಒಂಚೂರು ಮಾಡಿದ್ಯಲ್ವೇನು? ನಮ್ ಗೌಡ್ರಿಗೆ ಏನ್ ಬೇಕದು ಇಷ್ಟು ಅದು ಮಾಡಿದ್ಯಲ್ಲ, ಸಾಕಂಬಿಡು. ಮಟನ್ ಫ್ರೈ ಜೊತೆ ಒಂಚೂರು ಅನ್ನ ತಿನ್ಕೊಂಡ್ರೆ ಆತ್ತೆ. ನೀವು ಗೌಡ್ರು ನೆಂಚಿಕೆಗೆ ನಿಮ್ಗೆ ಸರಿ ಆಗುತ್ತೆ ತಾಳು. ಗೌಡ್ರು ಬೇರೆ ಅಪಾರ ದಿನ ಆಯ್ತು ಎಣ್ಣೆ ಕುಡ್ದು ಮಟನ್ ಫ್ರೈ ಜೊತೆ ಚೆನ್ನಾಗಿರುತ್ತೆ ಮಗ ಅಂತಿದ್ರು. ಒಡಗು ಆಗಿದ್ರತ್ತಾಗಿ ತಾಂಬ ಹೋಗತ್ತಾಗಿ ಕುತ್ಕೊಂಡ್ಬಿಡೋಣ ಅತ್ತಾಗಿ. ಶಿವು ಒಡಗು ಒಂಚೂರು ಹಾಕಂಬ ಹೋಗತ್ತಾಗಿ. ಈ ಬೋರಾಜ ಬೇರೆ ನಿಲ್ತಿಲ್ಕೊಂಡ್ ಹೋಗೋ. ಏನ್ ಮಾಡತ್ತ ಏನ್ ಅತ್ತಾಗಿ. ಆಗ್ಲಿಂದ ಏನ್ ತೊದ್ಲೆ ಶಾಡ್ಕೊಂಡ್ ಏನ್ ಮಾತಾಡ್ತೈತಿ. ಒಡಗು ಬಾರಿ ತಲೆ ಕೆಡಿಸ್ತಿತ್ ಕಣ ಈ ಒಜ್ಜತ್ತಾಗಿ. ಹೋಗು, ಎಣ್ಣೆ ಜಾಸ್ತಿ ಆಗ್ಬಿಟ್ಟಿತಿ ಒಜ್ಜಿಗೆ. ಈ ಒಜ್ಜಿಗೆ ಒಂಚೂರು ಎಣ್ಣೆ ಗಿಣ್ಣೆ ಏನ್ ಕೊಡೋದ್ ಬೇಡ. ಒಂಚೂರು ಏನಾರು ಒಂಚೂರು ತಿನ್ಸ್ಬಿಟ್ಟು ಕುಡಿಸ್ ಮಲಗ್ಸಿರ ಆತ್ತೆ. ಒಡಗು ಗೌಡ್ರೆ, ನನಗೆ ಎಣ್ಣೆ ಕೊಡಲ್ಲ ಗೌಡ್ರೆ. ನಾನ್ ಬತ್ತಿಂಗಂಗ್ ಗೌಡ್ರೆ, ಹಂಗಾರೆ ತಲೆ ಕೆಡಿಸ್ಕೊಬಿಡಿ. ನೀವೆಲ್ಲ ಆರಾಮಾಗಿ ಉಂಡ್ಬಿಟ್ಟು ತಿಂದ್ಬಿಟ್ಟು ಎಣ್ಣೆ ಗಿಣ್ಣೆ ಕುಡ್ಕೊಂಡು ಎಲ್ಲ ಪಾರ್ಟಿ ಮಾಡ್ಕೊಂಡ್ ಚೆನ್ನಾಗ್ ಬನ್ನಿ. ನಾನು ಹೊಡ್ತೀನಿ ಹಂಗಾರೆ ಮನೆ ಕಡೆಗೆ. ಅಜೋ ಬೋರಾಜ, ಅದ್ರಲ್ಲೂ ನಿನಗೆ ಎಣ್ಣೆ ಕೊಡ್ದ ಹೋದ್ರೆ ಸುಮ್ಮ ಕುತ್ಕೊಂಡ ಮನುಷ್ಯನ ನೀನು. ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಜ, ನಿನಗ್ ಕೊಡ್ದಂಗ ಇರ್ತೀನ? ಲೇ ಸಿನಪ್ಪ ಹೋಗೋ, ಅಲ್ಲಿ ಮೂಲೆಯಲ್ಲಿ ಒಂಚೂರು ಎಣ್ಣೆ ಇಟ್ಟಿದ್ದೀನಿ, ತಾಂಬ ಹೋಗು. ಲೇ ಹುಡ್ಗ ಶಿವು ಒಡಗು, ನೀನೊಂಚೂರು ಮಟನ್ ಫ್ರೈ ಹಾಕೊಂಡು ಸೈಡ್ಸಿಗೆ ತಾಂಬ ಹೋಗತ್ತಾಗಿ ಕುತ್ಕೊಂಡ್ಬಿಡೋಣ. ಬೇಗ ತಾಗಿ ಒತ್ತಾತಕ ಹೋಗು. ಮಳೆ ಸ್ವಾನ ಇಟ್ಕೊಂಡ್ರೆ ಮತ್ತೆ ಕುತ್ಕೊಳಕಾಗಲ್ಲ, ಮನೆ ಒಳಗೆ ಎದ್ದು ಓಡ್ಬೇಕಾಗತ್ತೆ. ಒಡಗ ಒಂಚೂರು ಬೇಗ ತಾಂಬ ತಾಗಿ. ಸರಿ ಸರಿ ಕಂಗೌಡ್ರಿ, ಹಾಕೊಂಬತ್ತೀನಿ ರೀ. ಗೌಡ್ರೆ, ಆದ್ರೂ ಯಾಪಪ್ಪ ಈ ಹುಡುಗ ಶಿವು ಇಂಥದ್ ಏನಾರ ಒಂಚೂರು ಮಾಡ್ಬೇಕು ಬಾರ ಮಗ ಅಂದ್ರೆ ಅಂಗಡಿ ಬಾಕ್ಲ ಹಾಕೊಂಡು ಬಂದು ಬಿಡ್ತಾನಲ್ಲ ಗೌಡ್ರಿ. ಎಂತ ಒಳ್ಳೆ ಹುಡುಗ ನೋಡ್ರಿ ಶಿವು. ಹೆಂಗ ಅತ್ತಾಗಿ ಎಂತ ಹುಡುಗ ಸಿಕ್ತ ನಮ್ಗೂ ಏನಾರ ಒಂಚೂರು ಮಾಡಿಕಕ್ಕೆ ಅದಕ್ಕೆ ಇದಕ್ಕೆ ಅಂತ ಹೇಳಿ ಒಳ್ಳೆ ಕೆಲ್ಸ ಆತು. ಇಲ್ಲ ಅಂದ್ರೆ ನಾವೇ ಮಾಡ್ಕೊಂಡು ಎಲ್ಲ ನಾವೇ ಅಯ್ಯೋ ಅನ್ಬೇಕಿತ್ತು ಕಂಗೌಡ್ರಿ. ಹೆಂಗ ಅತ್ತಾಗಿ ಹುಡುಗ ಸಿಕ್ಕಿದ್ ನಮ್ಗೆ ಬಾರಿ ಒಳ್ಳೆ ಕೆಲ್ಸ ಆತು ಬಿಡಿ ಅತ್ತಾಗಿ.
ಲೇ ಸೀನಪ್ಪ, ಈ ಹುಡುಗಿಗೆ ಇಲ್ಲಿ ಮಾಡ್ತಿರೋ ಅಡಿಗೆಗೂ ಅದಕ್ಕೂ ಇವನೇನಾದ್ರೂ ಬೇರೆ ಹೊರ್ಗಡೆಗೆ ಹೋಗ್ಬಿಟ್ರೆ ಒಸಿ ದುಡ್ಡು ಮಾಡ್ಬೋದೇನೋ. ಯಾವ್ದಾರ ಹೋಟ್ಲಿಗೆ ಗಿಟ್ಲಿಗೆ ಹೋಗಿ ಒಂದ್ ಡಾಬಕ್ಕೋ ಹೋಟ್ಲಿಗೆ ಏನಾರ ಸೇರ್ಕೊಂಡ್ಬಿಟ್ರೆ ಈ ಹುಡುಗ ಏನ್ ಕಡಿಮೆ ದುಡ್ಡು ಕೊಡ್ತಾರೆ ಇವನಿಗೆ. ಸಂಬಳ ಕಡಿಮೆ ಅಂದ್ರು 2,000 ಕೊಡ್ತಾರೆ ಕಣೋ. ಇಲ್ಲೆಲ್ಲಾರು ಹೋಗಿ ಒಳ್ಳೆ ಚೆನ್ನಾಗಿರೋ ಡಾಬ್ ಗೀಳ್ ಸೇರ್ಕೊಂಡ್ಬಿಟ್ರೆ ಒಳ್ಳೆ ಸಂಬಳ ಕೊಡ್ತಾರೆ. ಅಂತದ್ರಲ್ಲಿ ಇವನು ಈ ಅಂಗಡಿನ ಹಚ್ಕೊಂಡ್ ಕುಂತಾನ್ ಕಣೋ. ಅಯ್ಯೋ ಗೌಡ್ರೆ, ಅವನ್ ಇಂಟೆನ್ಷನ್ ಹೆಂಗಿತ್ತು ಬನ್ನಿ ಅತ್ತಾಗಿ. ಅವನೇನೋ ನಮ್ಮ ಊರ್ ಬಿಟ್ಟು ಹೋಗ್ಬಾರ್ದು, ನಾನು ಎಲ್ಲೂ ಹೊರ್ಗಡಿಕೆ ಅಂತ ಹೇಳಿ ಏನ್ ಇದ್ ಮಾಡ್ಕೊಂಡಿದಾನ ಏನೋ ನೋಡಂತಾಳಿ. ಒಂದಿನ ಕುಂಡಿಸ್ಕೊಂಡು ಹೇಳಿರಾಗತ್ತೆ. ನಿಮಗ್ ಪರಿಚಯ ಇದ್ರೆ ಯಾವ್ದಾರ ಹೋಟ್ಲಿಗ ಎಲ್ಲಿಗಾರ ಎತ್ತಾಗಿ ಹೇಳಿ ಎತ್ತಾಗಿ ಹೋಗಂಗಿದ್ರೆ ಓಲಿ ಆ ಹುಡ್ಗ. ಅಯ್ಯೋ ನೋಡಂತಾಳ ಸೀನಪ್ಪ, ಆ ಹುಡ್ಗಾನಿ ಹೋಗಕ್ ರೆಡಿ ಇಲ್ಲ. ನೋಡೋಣ ತಾಳು ಅಲ್ಲೆಲ್ಲರ ಹೊತ್ತಾಗಿ ಆ ಕಿಕ್ಕೇರಿಂದ ಮುಂದಕ್ಕೆ ನಮ್ದು ಗದ್ದೆ ಆಳದೈತಲ್ಲ, ಅಲ್ಲೆಲ್ಲರ ಒಂಚೂರು ಹೊತ್ತಾಗಿ ನಾನೇ ಒಂದು ಹೋಟ್ಲು ಗಿಟ್ಲು ಕಟ್ಟಿಸ್ಬಿಡೋಣ ಅತ್ತಾಗಿ ಅನ್ಸ್ಬಿಟ್ಟಿದ್ ಕಣೋ. ಈ ಬಿಸ್ನೆಸ್ ನೋಡಿದ್ರೆ ಏನು ಇಲ್ಲ. ನಾವು ರೈತರುಗಳು ಬದುಕೋದ್ ಭಾರಿ ಕಷ್ಟ ಐತೆ. ಹಂಗಾಗಿ ಬಿಸ್ನೆಸ್ ಮುಂದೆ ಯಾವ ಇದು ಇಲ್ಲ. ಏನಾರ ಒಂಚೂರು ಹೋಟ್ಲು ಬಿಸ್ನೆಸ್ ಇಲ್ಲ ಯಾವ್ದಾರ ಒಂದ್ ಡಾಬಾ ಗೀಬ ಮಾಡೋಣ ಅಂತ ನೋಡ್ತಾ ಇದೀನಿ ಕಣ ಸೀನಪ್ಪ. ಏನಾರ ಒಂಚೂರು ಆತರ ಏನಾರ ಇದ್ ಮಾಡಿದ್ರೆ ಇವನ್ನ ಎತ್ತಾಗಿ ಬಟ್ರ ಕಾಸಕ್ ಸೇರ್ಸ್ಕೊಂಡ್ಬಿಟ್ರ ತಾಳು. ಗೌಡ್ರೆ, ನೀವೇನಾರ ಮಾಡಿ ಈ ಬೊರಾಜಿನ್ ಮಡಿಬೇಡ್ರಿ ಗೌಡ್ರೆ. ನನಗೂ ಏನಾರ ಒಂಚೂರು ಅಲ್ಪ ಸ್ವಲ್ಪ ಕೂಲಿ ಕೊಟ್ಟು ಏನಾರ ಒಂಚೂರು ಕೆಲಸ ಕೊಡಿ. ನಾನು ಬಂದು ನಿಮ್ ಸೇವೆ ಮಾಡ್ಕೊಂಡು ಇದ್ಬಿಡ್ತೀನಿ ಗಂಗೌಡ್ರಿ. ನಮ್ದೇನೈತೆ. ಆಯ್ತು ಕಂತ ತಾಳ ಜವ್, ನಿನ್ನ ಬಿಡ್ತೀವ. ಈ ಹೋಟ್ಲ ಮುಂದೆ ಈ ಡಾಬ್ಗಳ ಮುಂದೆ ಎಲ್ಲ ಬರೋ ಹೋಗ ಲಾರಿಗಳಿಗೆ ಕಾರ್ಗಳಿಗೆಲ್ಲ ಪಿ ಉತ್ಕೊಂಡು ಊಟಕ್ ಬನ್ನಿ ಅಂತ ಕರಿತಾರ ನೋಡಿದ್ಯಾ? ಆ ಕೆಲ್ಸಕ್ಕೆ ಸೇರ್ಸ್ಕೊಂತೀವ್ ತಗ ನಿನ್ನ. ಸೀನಪ್ಪ ಹೋಗೋ, ಗೊತ್ತಾಗತ್ತತ್ತಾಗಿ ಆ ಬಾಟ್ಲಿ ತಂಬ ಹೋಗತ್ತಾಗಿ ಚೂಚೂರು ಹಾಕೊಂಬಿಟ್ಟು ಊಟ ಮಾಡ್ಕೊಂಡು ಮನೆ ಕಡೆಗೆ ಹೋಗನ್ ಬೇಗ ಅತ್ತಾಗಿ. ಗೌಡ್ರೆ, ಇದೇ ಬಾಟ್ಲ ಗೌಡ್ರೆ? ಇದೆ ಅಲ್ವಾ? ಅಲ್ಲ ಅದ್ಯಾವಾಗ ನೋಡ್ಕೊಂಡ ಸೀನಪ್ಪ? ಅಲ್ಲೇ ತಗೊಂಬಂದ್ ಜೊತೆಲೆ ಇಟ್ಕೊಂಡಿದ್ಯಲ್ಲೋ. ನನ್ ಕೇಳಿದ ತಕ್ಷಣ ಹಂಗ ರಪ್ಪನ್ ತಿಕ್ಕೊಡ್ತಿದ್ಯಲ್ಲ, ಅದ್ ಯಾವಾಗ ತಿಕ್ಕೊಂಡಿದ್ದು? ಅಯ್ಯೋ ಗೌಡ್ರೆ, ಅದ್ ಯಾವಾಗಿದ್ರು ಕೇಳೋದೇ ಅಲ್ವಾ, ನಾನೇ ಹೋಗಿ ತರೋದಲ್ವಾ ಅಂತ ಹೇಳಿ ತಂದ್ ಇಟ್ಕೊಂಡಿದ್ದೆ. ತಗೊಳ್ಳಿ, ಕೂತ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಆ ಹುಡ್ಗ ಶಿವು ಒಂಚೂರು ಹಾಕೊಂಬತ್ತಾನೆ. ಒಂಚೂರು ಸೈಡ್ಸ್ ತಿನ್ಕೊಂಡು ತಗೊಂಡಿರಂತೆ. ಅಜೋ ಬರೋಜ, ಕೂತ್ಕೊಳ್ಳಜ, ಆರಾಮಾಗಿ ಕೂತ್ಕ. ನಿನಗೊಂಚೂರು ಎಣ್ಣೆ ಕಡಿಮೆ ಆಗ್ಲಿ ಅಂತ ಗಾಳಿಲೆಲ್ಲ ಓಡಾಡ್ಸ್ಕೊಂಡ್ ಬಂದ್ರು ಇನ್ನು ಎಣ್ಣೆ ಇಳ್ದಿಲ್ವಲ್ಲ ನಿಂಗೆ. ಅದ್ ಇನ್ ಯೋಟ್ ಕುಡ್ದು ಬಂದಿದ್ದೆ ಅಂತ ಕಾಣೋಣ. ಲೇ ಸೀನಪ್ಪ, ಈ ವಜ್ಜನ ಇನ್ನೊಂದ್ಸಲದಿಂದ ಹಿಂಗೇನಾರ ಮಾಡ್ಬೇಕಂದ್ರೆ ಈ ಮಟನ್ ಆಲಿ ಚಿಕನ್ ಆಲಿ ಏನಾರ ತರಕ್ ಹೋಗ್ಬೇಕಂದ್ರು ಈ ವಜ್ಜನ್ ಮಾತ್ರ ಜೊತೆಲಿ ಕರ್ಕೊಂಡು ಹೋಗ್ಬೇಡ ಕಣೋ. ನೀನ್ ಒಬ್ನೇ ಬಂದ್ಬಿಡು. ನೋಡ್ರೆ ತಗೊಳ್ಳಿ, ನೀವು ಬೋರಾಜ ಕಡೆಗೆ ಇಟ್ಕೊಂಡು ತಿಂತಾ ಇರಿ. ತಗೊಳ್ಳಿ, ಒಂಚೂರು ಹಾಕೊಳ್ಳಿ, ಗ್ಲಾಸಿಗೆ ಹಾಕೊಂಡು ಕುಡಿತಾ ಇರ್ರಿ. ಇನ್ನೊಂದ್ ಪ್ಲೇಟಿಗೆ ಹಾಕೊಂಡ್ ಬಂದ್ಬಿಡ್ತೀನಿ ಸೀನಪ್ಪಣಗೂ ನನಗೂ. ಆಹಾ ಲೇ ಶಿವ, ಅದೇನ್ ಮಾಡಿದ್ಯೋ? ಘಮ ಘಮ ಅಂತ ಇತ್ತಲ್ಲ, ಕೊಡೋ ಇಲ್ಲ ಒಂಚೂರು. ಮೊದ್ಲು ಬಾಯಿಗೆ ಹಾಕೊಂಡ್ ನೋಡ್ಬೇಕು ಏನ್ ಟೇಸ್ಟ್ ಬೀತು ಅಂತ. ಕೊಡೋ ಇಲ್ಲ ಒಂಚೂರು. ಭಾರಿ ರುಚಿಯಾಗಿ ಮಾಡಿರಂಗ್ ಕಾಣ್ತಿ ಕಣೋ. ಸ್ಮೆಲ್ ನೋಡೋ ಸ್ಮೆಲ್ಲು. ಗೌಡ್ರೆ ತಗೊಳ್ಳಿ ಗೌಡ್ರೆ, ಒಂದ್ ಪೀಸ್ ತಗೊಳ್ಳಿ, ನಂಗೊಂದ್ ಪೀಸ್ ಕೊಡಿ. ಸೀನಪ್ಪಣ ತಗ, ಮಟನ್ ಫ್ರೈ ತಿಂತಾ ಇರು. ಆಮೇಲೆ ತೀರ ಅನ್ನ ಹಾಕೊಂಡ್ ತಿನ್ನುವಂತೆ. ಅಷ್ಟೊತ್ತಿಗೆ ನಾನು ಗೌಡ್ರು ಬೋರಾಜ ಎಲ್ಲ ಒಂದೊಂದ್ ಚೂಚೂರು ಹಾಕಂತೀವಿ. ತಗ, ಆರಾಮಾಗಿ ನಿನಗೆ ಎಷ್ಟ್ ಬೇಕಷ್ಟು ಹಾಕೊಂಡ್ ತಿಂತಾ ಇರು. ಆಹಾ ಲೇ ಹುಡ್ಗ ಶಿವು, ಭಾರಿ ರುಚಿಯಾಗಿ ಮಾಡಿದಿ ಕಂಬಿಡೋ ಮಾತ್ರ. ಭಾರಿ ರುಚಿಯಾಗಿತ್ತು ಬಿಡು. ಏನ್ ಟೇಸ್ಟ್ ಕೊಟ್ಟಿದ್ಯೋ? ಅದ್ ಏನೇನ್ ಹಾಕ್ ಮಾಡ್ದು ಹಿಂಗೆ? ಏನ್ ಒಳ್ಳೆ ಇದು ಮಿಠಾಯಿ ಕರಗೋಗ್ತಿತ್ತಲ್ಲ ಮಟನ್, ಹಂಗೆ ಬಾಯ್ಲಿ ಸಕ್ಕತ್ತ ಮಾಡಿದೆ ಕಂಬಿಡೋ ಮಾತ್ರ. ಸೀನಪ್ಪ, ಹೆಂಗಿತ್ತು ಮಟನ್ ಫ್ರೈ? ಚೆನ್ನಾಗ್ ಮಾಡಿದಾನ ಗೌಡ್ರೆ. ಯಾಕೆ ಹೇಳ್ತೀರ ಅದ್ರ ರುಚಿಯ? ಅಷ್ಟೊಂದು ಅದ್ಭುತವಾಗಿ ಮಾಡಿದಂಗ್ ಕಣ್ರಿ ಗೌಡ್ರೆ ಹುಡ್ಗ. ಸಕ್ಕತ್ತ ಮಾಡ್ತಾನ ಮಾತ್ರ ಅಡ್ಗೆಯ. ಭಾರಿ ರುಚಿಯಾಗಿ ಮಾಡಿದಂಕಂದ್ ಬಿಡಿ ಗೌಡ್ರೆ. ಸರಿ ಸರಿ, ಬೋರಾಜ ಲೇ ಹುಡ್ಗ ಶಿವು, ಚೇಸ್ಕಡ್ರು ತಗಡ್ರು. ಎತ್ಕೊಳ್ಳಿ ಗೌಡ್ರೆ. ಬೋರಾಜನ್ ನೋಡಿ, ನೀವು ಶಿವ ಚೇಸ್ ಅನ್ನೋದಕ್ಕೂ ಮುಂಚೆ ಎಣ್ಣೆ ಎತ್ಕೊಂಡ್ ಕುಡ್ಕೊಂಡು ಹೆಂಗೆ ಪಿಳಿಂಗ್ ಕಂಡ್ ಬಿಡ್ಕೊಂಡ್ ಕುಂತೈತಿ. ಈ ವಜ್ಜಾನ್ ಇವತ್ ಮನೆ ಕಡೆಗೆ ಎದ್ ಬರಲ್ಲ ಬಿಡ್ರಿ ಗೌಡ್ರೆ ಅತ್ತಾಗಿ. ಇಲ್ಲೇ ಮನೆ ಕಾಣೋದೆ ಈ ವಜ್ಜ, ಬಿಡಿ ಇಲ್ಲೇ ಮಲಗಿಸುವಾನ ಅಂತ ತಾಗಿ. ಲೇ ಹುಡುಗ, ನನಗೆ ನೀನು ಕಿಂಡಲ್ ಮಾಡ್ತಿದೀಯಲ್ಲೋ. ನನಗೆ ಈ ಬೋರಜ್ಜಿಗೆ ನೀನು ಕಿಂಡಲ್ ಮಾಡಂಗಾದೇನು? ಜಾಸ್ತಿ ಮಾತಾಡಿದ್ರೆ ನೀನ್ ಅಂಗಡಿನೇ ಎತ್ತಿಸ್ಬಿಡ್ತೀನಿ, ಗೊತ್ತು ತಾನೆ? ಭಯ ಇರ್ಲಿ ಈ ಬೋರಜ್ಜ ಅಂದ್ರೆ. ಅಯ್ಯೋ ಬೋರಾಜ, ನಾನೇನೋ ತಮಾಷೆಗೆ ಹೇಳಿದ್ರೆ ನೀನ್ ಅದನ್ನ ಸೀರಿಯಸ್ ಆಗಿ ತಗೊಂತಿದ್ಯಲ್ಲ. ನಿನ್ ಸವಾಸ ಅಲ್ಲ ಕಣಪ್ಪ. ಅಂಗಡಿ ಓನರು ನೀನು ಬಾರಿ ಕುಚ್ಚು ಆಗಿದ್ದೀರಾ ಅಂತ ಗೊತ್ತು ನನಗೆ. ನಿನ್ ಸವಾಸ ಅಲ್ಲ. ನಿನ್ ಕಾಲಿಗೆ ಬೇಕಾದ್ರೆ ಬುದ್ದು ಬಿಡ್ತೀನಿ. ಆ ವಿಚಾರಕ್ಕೆ ಮಾತ್ರ ತಲೆ ಹಾಕಲ್ಲ ನಾನು. ಸುಮ್ನಿದ್ ಬಿಡೋತ್ತಾಗಿ. ಹಂಗೆ ಹೆಂಗೇಳು? ಹಂಗೆ ಭಯ ಭಕ್ತಿಯಲ್ಲಿ ಇರ್ಬೇಕು ಈ ಬೋರಜ್ಜ ಅಂದ್ರೆ. ಕುಡಿ, ಬಾಯಿ ಮುಚ್ಕ ಕುಡಿತಿದ್ಯಾ, ಕುಡ್ದು ತಿಂದು ಎಂಜಾಯ್ ಮಾಡು.
ಅದನ್ ಬಿಟ್ಟು ಈ ಬೋರಜ್ಜನ್ ತಂಟೆಗ್ ಬಂದ್ರೆ ಗೊತ್ತು ತಾನೆ. ಗೌಡ್ರೆ ತಿನ್ನಿ ಗೌಡ್ರೆ, ಮಟನ್ ಫ್ರೈ ತಗೊಳ್ಳಿ ತಿನ್ನಿ. ಭಾರಿ ರುಚಿಯಾಗಿ ಮಾಡಿದ ಅನ್ಕೊಂಡ್ರಿ. ಆ ಎದೆ ಚಕ್ ಹಾಕ್ಸ್ಕೊಂಡ್ ಬಂದಿರೋದಕ್ಕೂ ಅದಕ್ಕೂ ಏನ್ ರುಚಿಯಾಗಿತ್ತು ಅಂತಿದ್ದೀರಾ. ಮಟನ್ ಮಾತ್ರ ತಿನ್ನಕ್ ಭಾರಿ ಸಾಫ್ಟ್ ಆಗೈತ್ ಗೌಡ್ರಿ. ಬಾಯಲ್ಲಿ ಹಾಕಿದ ತಕ್ಷಣ ಕರ್ಗೊಂಗ್ ಬೇಯಿಸಿದಾನೆ ಮಟನ್ ಮಾತ್ರ ಸಕ್ಕತ್ತ ಮಾಡಿದಕ್ಕಂಗ್ ಬಿಡೋ ಹುಡ್ಗ ಶಿವು. ಲೇ ಹುಡುಗ ಶಿವು, ನಿಂಗೊಂದ್ ಮಾತು ಹೇಳೋದೇ ಮರ್ತದೆ ಕಣೋ ನಾನು. ಅಲ್ಲಿ ನಮ್ ಗದ್ದೆ ಬೈಲಲ್ಲಿ ಜಾಗಿತ್ತಲ್ಲ ನಮ್ದು ರೋಡ್ ಸೈಡು, ಅಲ್ಲಿ ಏನಾರ ಒಂಚೂರು ಮಾಡೋಣ ಅನ್ಕೊಂಡಿದ್ದೀನಿ. ಭಟ್ರ ಕೆಲ್ಸಕ್ಕೆ ಬತ್ತೀಯನೋ ನೀನೇ. ಡಾಬಾ ಗೀಬಾ ಮಾಡಿರೆ ನೀನೇ ಭಟ್ರ ಕೆಲ್ಸಕ್ಕೆ ಬಂದು ಸೇರ್ಕೊಂಡ್ರೆ ದಿನಾ ಸಂಬಳ ಕೊಡ್ತೀನಿ ಕಣೋ. ಬೇಕಾರೆ ನಾನು ಬಂದು ಸೇರ್ಕೊಳತ್ತಾಗಿ. ನಾನ್ ನೋಡಪ್ಪ, ನೀನ್ ಭಟ್ರ ಕೆಲ್ಸಕ್ಕೆ ಬಂದು ಸೇರ್ಕೊಂತೀನಿ ಮಾಡೋಣ ಗೌಡ್ರೆ ಅಂತ ಭರವಸೆ ಕೊಟ್ರೆ ಮುಂದೆ ಹೆಜ್ಜೆ ಇಕ್ಕನ. ಇಲ್ವಾ ಬೇಡ ಕಣಪ್ಪ. ಇವ್ರನ್ನ ಹಚ್ಕೊಂಡು ಬಂಡವಾಳ ಹಾಕೊಂಡು ಹೆಂಡ್ರ ಮಕ್ಳ ಕೈಲೆಲ್ಲ ಬೈಸ್ಕೊಂಡು ಬಾಳ ಮಾಡಕ್ಕಾಗಲ್ಲ ಕಣೋ. ಹಂಗಾಗಿ ಹೇಳ್ತಿರೋದು. ಇಲ್ಲ ಗೌಡ್ರೆ, ನಾನು ಇರ್ತೀನಿ, ಕಷ್ಟನೋ ಸುಖನೋ ಮಾಡ್ಕೊಂಡು ಹೋಗ್ತೀನಿ. ತೀರಾ ನೀನ್ ಕೇಳೋದಕ್ಕೂ 100 ರೂಪಾಯಿ ಜಾಸ್ತಿನೇ ಕೊಡ್ತೀನಿ ಕಣ ಸಂಬಳ ನಾನು. ನೀನೇ ಇರ್ಬೇಕು ಭಟ್ರ ಕೆಲ್ಸಕ್ಕೆ. ಮಾಡೋಣ ಅಂದ್ರೆ ಬೇಕಾದ್ರೆ ಮಾಡೋಣ. ಏನೋ ಸೀನಪ್ಪ? ಸರಿ ಆಯ್ತು ತಾಳಿ ಗೌಡ್ರೆ, ಅದ್ರಾಗ ಏನೈತೆ. ಅಯ್ಯೋ ನೀವ್ ಕರಿಯೋದ್ ಹೆಚ್ಚ ನಮ್ ಬರೋದ್ ಹೆಚ್ಚ ಗೌಡ್ರಿ. ನನಗೂ ಊರ್ ಹತ್ರ ಹೆಂಗ ಇಲ್ಲ ಓಡಾಡ್ಕೊಂಡು ಏನೋ ಒಂದ್ ಕೆಲಸ ಸಿಕ್ಕಿರ್ ಸಾಕು ಅಂತ ನಾನು ಕಾಯ್ತಿದ್ದೀನಿ. ನನ್ಗೆ ಹೊರ್ಗಡೆ ಎಲ್ಲ ಕರಿತಿದಾರ ಕಂಗೌಡ್ರೆ. ಹೊರ್ಗಡೆ ಎಲ್ಲ ಈಗ ಹೆಂಡ್ರು ಮಕ್ಕಳನ್ನೆಲ್ಲ ಬಿಟ್ಟು ನಾನು ಅಷ್ಟು ದೂರ ಹೋಗಿ ಉಳ್ಕೊಂಡು ಇಲ್ಲಿ ಜಮೀನ್ ಪಮೀನೆಲ್ಲ ಮಾಡ್ಕೊಂಡು ಓಡಾಡ್ಕೊಂಡು ಇರಕ್ಕಾಗಲ್ವಲ್ಲ. ಆ ಉದ್ದೇಶದಿಂದ ಎಲ್ಲೂ ಹೋಗ್ತಾ ಇಲ್ಲ ಕಂಗೌಡ್ರೆ. ನೀವೇನಾರು ಮಾಡಿದ್ರೆ ನಾನೇ ಬಂದು ಸೇರ್ಕೊಂತೀನಿ ತಾಳಿಗೌಡ್ರೆ, ನೀವ್ ತಲೆ ಕೆಡಿಸ್ಕೊಬೇಡ್ರಿ. ನಿಮ್ ಹಿಂದೆ ನಾವ್ ಇರ್ತೀವಿ, ನಾನು ಸೀನಪ್ಪಣ್ಣ ಬೋರಜ್ಜ ಎಲ್ಲ. ಈ ಬೋರಜ್ಜನ ಹೋಗೋ ಬರೋ ಲಾರಿಗಳಿಗೆ ಬಸ್ಗಳಿಗೆ ಕಾರ್ಗಳಿಗೆಲ್ಲ ಪೀಪಿ ಊದಿ ಊಟಕ್ಕೆ ಕರಿತಾರಲ್ಲ, ಆ ಕೆಲ್ಸಕ್ಕೆ ಹಾಕೋಣ ಈ ಬೋರಜ್ಜನ. ನೋಡ್ದೆ ಮತ್ತೆ ಸುತ್ತಿ ಬಳಿಸ್ಕೊಂಡು ನಂತಲ್ಲೇ ಬತ್ತೀಯಲ್ಲ, ಬಾಯ ಮುಚ್ಕೊಂಡ್ ಕುಡಿತೀಯ ಇಲ್ಲ ನೀನ್ ಅಂಗಡಿ ಹೆಚ್ಚನ ಈಗ. ನೋಡಿದ್ರ ಸ್ನೇಹಿತರೆ, ನೀವು ಹಿಂಗೆ ಯಾರ್ಯಾರು ಒಂಚೂರು ಚಳಿ ಅಂತ ಹೇಳಿ ಪಾರ್ಟಿ ಗಿಟಿ ಮಾಡ್ತಿದ್ದೀರೋ ಎಲ್ಲ ಒಂದ್ ಕಾಮೆಂಟ್ ಹಾಕಿ ಒಂದ್ ಲೈಕ್ ಕೊಡಿ ಸ್ನೇಹಿತರೆ. ಹಂಗೆ ಇದುವರೆಗೂ ನಮ್ಮ ಚಾನಲ್ಗೆ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಎಲ್ಲ ಸಬ್ಸ್ಕ್ರೈಬ್ ಆಗಿ ಸ್ನೇಹಿತರೆ.